पूज्याय राघवेंद्राय सत्यधर्मरताय च भजतां कल्पवृक्ष नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇದು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಹೆಸರುಬೇಳೆ 3 ಮಿಕ್ಸ್ ಮಾಡಿ ನೆನೆಸಕ್ಕೆ ಹಾಕ್ಕೊಂಡಿದ್ದೀನಿ. ಕ್ವಾಂಟಿಟಿ ಎಷ್ಟಾದರೂ ಮಾಡ್ಕೊಬೋದು, ಜಾಸ್ತಿ ಕ್ವಾಂಟಿಟಿ ಅಥವಾ ಕಡಿಮೆ ಕ್ವಾಂಟಿಟಿ ಎಲ್ಲ ಮಾಡ್ಕೊಬೋದು. 3 ಮಿಕ್ಸ್ ಮಾಡಿದ್ದೀನಿ. ಒಂದು 5 to 6 hours ಸೋಪ್ ಮಾಡಿದರೆ ಸಾಕಷ್ಟೇ. ಅಥವಾ ಮಧ್ಯಾಹ್ನ ಊಟ ಆದಮೇಲೆ 1 ಗಂಟೆ 2 ಗಂಟೆಗೆ ಸೋಪ್ ಮಾಡಿದ್ರೂ ನಡೆಯುತ್ತೆ. ಈವ್ನಿಂಗ್ ಮಾಡ್ಕೋಬೇಕಾದ್ರೆ ಸ್ನ್ಯಾಕ್ಸ್ಗೂ ಓಕೆ, ಅಥವಾ ನೈಟ್ ಸೈಡ್ ಡಿಶ್ಗೂ ಬರುತ್ತೆ ಇದು. ಓಕೆ, ಚೆನ್ನಾಗಿರುತ್ತೆ, ಹೆಲ್ದಿ, ಎಲ್ಲ ಪ್ರೋಟೀನ್ ಆಗಿರುತ್ತೆ, ಎಲ್ಲ ಪ್ರೋಟೀನ್ ಇರುತ್ತೆ. ಯಾಕಂದರೆ ಇದರಲ್ಲಿ ಹೆಸರು ಕಾಳೆಲ್ಲ ಹಾಕಿದ್ದೀನಿ, ಉದ್ದಿನಬೇಳೆ ಹಾಕಿದ್ದೀನಿ ಮತ್ತು ಕಡಲೆಬೇಳೆ ಹಾಕಿದ್ದೀನಿ. ಇವು 3 ಸಾಕು ಅನಿಸುತ್ತೆ ಅಷ್ಟೇ. ನೀಟಾಗಿ ತೊಳ್ಕೊಂಡು ಇದನ್ನ ನೆನ್ಸಕ್ಕೆ ಹಾಕಿದ್ದೀನಲ್ಲ, ಮಧ್ಯಾಹ್ನ ನೆನ್ಸಕ್ಕೆ ಹಾಕಿದ್ದೀನಿ. ಇವಾಗ ನೀಟಾಗಿ ತೊಳಿಬೇಕು. ಇದನ್ನು ನೀಟಾಗಿ ತೊಳೆದು ಓಕೆ, ಇವಾಗ ಇನ್ನೊಂದು ಸಲ 2 ಸಲ ತೊಳಿಬೇಕು. ಇವಾಗ ಇದನ್ನು ತರಿಯಾಗಿ ರುಬ್ಕೋಬೇಕು. ನೀರೇನು ಬೇಡ, ಹಾಗೆ ತರಿಯಾಗಿ ಅಂದರೆ ಔಡಾಗಿ ರುಬ್ಕೋಬೇಕು. ನೀರು ಹಾಕೋದು ಬೇಡ, ಪೂರ ಪೇಸ್ಟ್ ಕೂಡ ಬೇಡ, ಆ ರೀತಿ ರುಬ್ಕೋಬೇಕು ಇದನ್ನು. ಇವಾಗ ಇದನ್ನೆಲ್ಲ ಬೀಸ್ಕೊಂಡಾಗಿದೆ. ನೆಕ್ಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಸ್ವಲ್ಪ ಅಡುಗೆ ಸೋಡಾ. ಓಕೆ, ಇವಾಗ ನೀರಿಗೆ ಹಾಕಲಾಗ ಹಾಗೆ ಕಲಿಸ್ಕೋಬೇಕು. ಓಕೆ, ಆನಿಯನು ಮತ್ತು ಅದೆಲ್ಲ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂತಂದರೆ ನಡೆಯುತ್ತೆ. ಓಕೆ, ಆನಿಯನು ಮತ್ತು ಕೊರಿಯಾಂಡರು, ಕೊಬ್ಬರಿ ಅಥವಾ ಕೊತ್ತಂಬರಿ ಸೊಪ್ಪು ಅದೆಲ್ಲ ಏನಾದರೂ ಬೇಕಂದರೆ ಹಾಕ್ಕೋಬೋದು ನೀವು. ಇನ್ನೂ ಸ್ವಲ್ಪ ಸ್ಪೈಸು, ಇನ್ನೂ ಸ್ವಲ್ಪ ಮಸಾಲ ಸಾಕಂದರೆ ಓಕೆ. ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟು ಬೋಂಡಾ ಶೇಪ್ ಒಳಗೆ ಹಾಕ್ಕೋಬೇಕು. ಓಕೆ, ಸೈಜ್ ದೊಡ್ಡದು ಸಣ್ಣದು ಬೇಕಾದರೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆ, ರೌಂಡಿಗೆ ಬರಬೇಕು. ಓಕೆ, 2 ಸೈಡ್ ನೀಟಾಗಿ ಬೆಳೆಸ್ಕೋಬೇಕು. ಬೋಂಡಾ ಶೇಪಲ್ಲೇ ಬರಬೇಕು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಆಮೇಲೆ ಏನೋ ಒಂದು ನೈಟ್ ಊಟಕ್ಕೆ ಸೈಡ್ ಡಿಶ್ ಥರನೂ ಮಾಡ್ಕೋಬೋದು. ಮಧ್ಯಾಹ್ನ ನೆನ್ಸಕ್ಕೆ ಹಾಕ್ಕೊಂಡು ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಹೆಲ್ದಿ ಹಾಗೂ ಡಿಲಿಷಿಯಸ್ ಆಗುತ್ತೆ. ತುಂಬ ನಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟ್ ಹಾಕಿ. ಚೆನ್ನಾಗಿರುತ್ತೆ, ಯಾಕಂದರೆ ಇದರಲ್ಲಿ ಜಾಸ್ತಿ ಪ್ರೋಟೀನ್ ಎಲ್ಲ ಇದೆ. ಏನಕ್ಕಂದರೆ ಹೆಸರು ಕಾಳು ಹಾಕಿದ್ದೀನಿ, ಉದ್ದಿನಬೇಳೆ ಹಾಕಿದ್ದೀನಿ, ನೆಕ್ಸ್ಟ್ ಆಮೇಲೆ ಕಡಲೆಬೇಳೆ ಎಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮಗೇನಾದರೂ ಇನ್ನೂ ಸ್ವಲ್ಪ ಹೆಲ್ದಿ ಬೇಕಂದರೆ ಸ್ವಲ್ಪ ಶುಂಠಿ ಹಾಕ್ಕೊಂಡು, ಅಂದರೆ ಶುಂಠಿ ಸ್ಲೈಸಸ್ ಎಲ್ಲ ಕಟ್ ಮಾಡಿ ಚಾಪ್ ಮಾಡಿ ಹಾಕ್ಕೋಬೋದು. ಆನಿಯನ್ಸ್ ಅಥವಾ ಗ್ರೀನ್ ಚಿಲ್ಲಿ, ಮಿಂಟು ಏನು ಬೇಕಾದರೂ ಹಾಕ್ಕೊಂಡ್ರೆ ತುಂಬ ನಮಗಿನ್ನೂ ಸ್ಪೈಸಸ್ ಆಗಿಬೇಕು, ಇನ್ನೂ ಟೇಸ್ಟಿ ಆಗಬೇಕಂದ್ರೆ ಈ ಥರ ಮಾಡ್ಕೋಬೋದು. ಸಾಕು, ಇಷ್ಟೇ ಅಂತೆಲ್ಲ ಹೇಳಿದರೆ ಇಷ್ಟೇ ಸಾಕು ಅನಿಸುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.